ಒಂದು ಸಣ್ಣ ಪ್ರಶ್ನೆ, ನೀವು ಇವತ್ತು ಬೆಳಗ್ಗೆ ಎದ್ದು ಮಾರುಕಟ್ಟೆಗೆ ಹೋಗಿ ತರಕಾರಿ ತಗೊಂಡು ಬರ್ತೀರಾ ಅಥವಾ ನಿಮ್ಮ ಮನೆಯ ಹತ್ತಿರ ಅಂಗಡಿಯಲ್ಲಿ ದಿನಸಿ ಸಾಮಾನುಗಳನ್ನು ಖರೀದಿಸಬಹುದು. ಆದರೆ ನೀವು ತರಕಾರಿ ತೂಕ ಮಾಡುವಾಗ ಆ ಅಂಗಡಿಯನ್ನು ನಿಮಗೆ ಚಿಲ್ಲರೆ ಎಣಿಸಿಕೊಡುವಾಗ ಮಾರುಕಟ್ಟೆಯ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತು ಪ್ರಪಂಚದ ಅತಿ ದೊಡ್ಡ ಟೆಕ್ ಕಂಪನಿಗಳು ನಿಮ್ಮ ಪ್ರತಿಯೊಂದು ಚಲನಾವಲನಗಳನ್ನು ಗಮನಿಸುತ್ತಿದ್ದಾವೆ ಅಂದರೆ ನೀವು ನಂಬ್ತೀರಾ? ಇಲ್ಲ ಅಲ್ವಾ? ಆದರೆ ಅದು ನಿಜ. ನಮ್ಮ ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಇದು ಸದ್ದಿಲ್ಲದೆ ನಡೀತಾ ಇದೆ. ಬೆಂಗಳೂರಿನ ನೀವು ತಗರಪೇಟೆ ಮಾರ್ಕೆಟ್ಗೆ ನೀವು ಹೋದರೆ ಅಲ್ಲಿ ಎಂದಿನಂತೆ ಗದ್ದಲ ಇರುತ್ತೆ, ವ್ಯಾಪಾರ ನಡೀತಾ ಇರುತ್ತೆ. ಆದರೆ ಅಲ್ಲಿನ ಕೆಲವು ತರಕಾರಿ ಮಾರುವವರು ಮತ್ತು ಸಣ್ಣ ಸಣ್ಣ ಕೆಲಸಗಾರರು ಸ್ವಲ್ಪ ಹತ್ತಿರ ಹೋಗಿ ನೋಡಿದರೆ ಅವರ ತಲೆ ಮೇಲೆ ಒಂದು ವಿಚಿತ್ರವಾದ ಪಟ್ಟಿ ಇರುತ್ತೆ. ಅದಕ್ಕೆ ಒಂದು ಐಫೋನ್ ಸಿಕ್ಕಿಸಿಕೊಂಡಿರ್ತಾರೆ. ಇಲ್ಲದಿದ್ದರೆ ಅವರ ಶರ್ಟ್ ಬಟನ್ ಕಾಲರ್ಗೆ ಒಂದು ಸಣ್ಣ ಆ್ಯಕ್ಷನ್ ಕ್ಯಾಮ್ರಾವನ್ನು ಇರುತ್ತೆ. ಅವರ ತರಕಾರಿ ಕತ್ತರಿಸುವುದು, ಗ್ರಾಹಕರ ಜೊತೆಗೆ ಮಾತನಾಡುವುದು, ದುಡ್ಡು ಇಸ್ಕೊಳ್ಳುವಾಗ ಆ ಕ್ಯಾಮ್ರಾ ಎಲ್ಲವನ್ನೂ ರೆಕಾರ್ಡ್ ಮಾಡ್ತಾ ಇರುತ್ತೆ. ದಿನಕ್ಕೆ ಬರೋಬ್ಬರಿ 5 ಗಂಟೆಗಳ ಕಾಲ ಈ ರೆಕಾರ್ಡ್ ನಡೆಯುತ್ತೆ. ಯೋಚನೆ ಮಾಡಿ, ಇವರು ಮಾರುಕಟ್ಟೆಯ ಸಾಮಾನ್ಯ ವ್ಯಾಪಾರಿಗಳು. ಇವರಿಗೂ ಐಫೋನ್ ಕ್ಯಾಮ್ರಾಗಳಿಗೂ ಏನು ಸಂಬಂಧ? ಈ ಮಾರುಕಟ್ಟೆಯ ಸೆಕ್ಯೂರಿಟಿಗಂತೂ ಖಂಡಿತ ಅಲ್ಲ. ಹಾಗಾದರೆ ಈ ಕ್ಯಾಮ್ರಾಗಳ ಹಿಂದೆ ಇರೋ ಆ ಮಾಸ್ಟರ್ ಮೈಂಡ್ ಯಾರು? ಹಿಂದೆ ಇರೋದು ಸಿಲಿಕಾನ್ ವ್ಯಾಲಿ ಕೋಟ್ಯಾಂತರ ರೂಪಾಯಿ ಫಂಡಿಂಗ್ ಪಡ್ತಾ ಇರೋ ದೊಡ್ಡ ದೊಡ್ಡ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಕಂಪನಿಗಳು. ಹೌದು, ಬಹುಶಃ ಮನುಷ್ಯರ ಜಾಗಕ್ಕೆ ಬರ್ತಾ ಇರೋ ಹ್ಯೂಮ್ಯಾನಿಡ್ ರೋಬೋಟ್ಗಳು ತರಬೇತಿ ನೀಡಲು ನಮ್ಮ ಬೆಂಗಳೂರಿನ ಸಾಮಾನ್ಯ ಜನರ ದಿನನಿತ್ಯ ಶ್ರಮವನ್ನು ಬಳಸಿಕೊಳ್ಳಲಾಗುತ್ತದೆ. ನಮ್ಮ ಕಣ್ಣುಗಳೇ ಯಾ ಕ್ಯಾಮ್ರಾಗಳು. ನೀವು ಏನನ್ನು ನೋಡ್ತಿರೋ ಯಂತ್ರ ಅದನ್ನೇ ನೋಡಿ ಕಲಿಯುತ್ತೆ. ಆದರೆ ಈ ಕತೆ ಇಲ್ಲಿಗೆ ಮುಗಿಯಲ್ಲ. ಈ ಮುಗ್ಧ ಜನರಿಗೆ ಗೊತ್ತಿಲ್ಲದ ಹಾಗೆ ಇವರ ಹಿಂದೆ ದೊಡ್ಡದೊಂದು ಆಟ ನಡೀತಾ ಇದೆ. ಕೇವಲ 100-200 ರೂಪಾಯಿಗಳಿಗಾಗಿ ನಮ್ಮ ಜನ ತಮ್ಮ ಭವಿಷ್ಯವನ್ನೇ ಯಂತ್ರಗಳ ಕೈಗೆ ಇಡ್ತಾ ಇದ್ದಾರಾ? ಈ ವಿಡಿಯೋದಲ್ಲಿ ಬೆಂಗಳೂರಿನ ಮಾರುಕಟ್ಟೆಯಿಂದ ಹಿಡಿದು ಜಗತ್ತನ್ನೇ ನಿಯಂತ್ರಿಸಲು ಹೊರಟಿರುವ AI ಇಂದಿನ ಕೈ ಸತ್ಯವನ್ನು ಕತೆ ರೂಪದಲ್ಲಿ ಬಿಚ್ಚಿಡ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸರಿ, ಹಾಗಾದರೆ ಈ ಮಾರುಕಟ್ಟೆಗೆ ಬಂದು ಜನರಿಗೆ ಕ್ಯಾಮ್ರಾ ಕೊಟ್ಟವರು ಯಾರು? ಈ ಕಂಪನಿ ಹೆಸರೇ ಇನ್ಸ್ಟಾವರ್ಕ್. ಇದು ನಮ್ಮ ಬೆಂಗಳೂರಿನ ಕಂಪನಿ ಅಲ್ಲ, ಬದಲಾಗಿ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ 2015ರಲ್ಲಿ ಶುರುವಾದ ಒಂದು ದೊಡ್ಡ ಗಿಗ್ ಎಕಾನಮಿ ಅಥವಾ ಡಿಜಿಟಲ್ ಶಾಪಿಂಗ್ ಕಂಪನಿ. ಸರಳವಾಗಿ ಹೇಳಬೇಕಾದ್ರೆ ನಮ್ಮ ದೇಶದಲ್ಲಿ ಝೊಮ್ಯಾಟೊ, ಸ್ವಿಗ್ಗಿ ಅಥವಾ ಅರ್ಬನ್ ಕಂಪನಿಗಳು ಹೇಗೆ ತಕ್ಷಣ ಕೆಲಸಗಾರನ್ನು ಹುಡುಕುತ್ತಾವೋ ಅದೇ ರೀತಿ ಅಮೆರಿಕದಲ್ಲಿ ಸಣ್ಣ ಅವಧಿಯ ಕೆಲಸಗಳಿಗೆ ಜನರನ್ನು ಒದಗಿಸುವ ಆ್ಯಪ್ ಇದು. ಇವರ ಹತ್ತಿರ ಬರೋಬ್ಬರಿ 70 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರ ನೆಟ್ವರ್ಕ್ ಇದೆ. ಸಿಲಿಕಾನ್ ವ್ಯಾಲಿಯ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ಗಳು ಇವರು ಬರೋಬ್ಬರಿ $16 ಮಿಲಿಯನ್, ಅಂದರೆ ನಮ್ಮ ಭಾರತದ ರೂಪಾಯಿಯಲ್ಲಿ 1000 ಕೋಟಿಗಿಂತಲೂ ಅಧಿಕ ಫಂಡಿಂಗ್ ಪಡೆದಿದ್ದಾರೆ. ಬೆಂಗಳೂರಿನ ಕೋರಮಂಗಲದಲ್ಲಿ ಇವರ ಆಫೀಸ್ ಇದೆ. ಈ ಕಂಪನಿ ಈಗ ಸದ್ದಿಲ್ಲದೆ ಭಾರತದಲ್ಲಿ ಒಂದು ಹೊಸ ಮಾರುಕಟ್ಟೆಗೆ ಕೈ ಹಾಕಿದೆ. ಅದೇ AI ಡಾಟಾ ಕಲೆಕ್ಷನ್. ಇವರು ನಮ್ಮ ತರಕಾರಿ ವ್ಯಾಪಾರಗಳಿಗೆ ಆ ಐಫೋನ್ ಹೆಡ್ ಬ್ಯಾಗ್ ಅನ್ನು ಕೊಟ್ಟು ಏನು ಮಾಡ್ತಾರೆ ಗೊತ್ತಾ? ಅವರು ಸಂಗ್ರಹಿಸುತ್ತಿರುವುದು ತಾಂತ್ರಿಕ ಭಾಷೆಯಲ್ಲಿ ಈಗೋ ಸೆಂಟ್ರಿಕ್ ಡಾಟಾ ಅಥವಾ ಫಾಸ್ಟ್ ಫರ್ಮನ್ ಪಾಯಿಂಟ್ ಆಫ್ ವ್ಯೂ ವಿಡಿಯೋ ಅಂತ ಕರೀತಾರೆ. ಇದನ್ನು ಇನ್ನೂ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಈಗ ನಾನಿಲ್ಲಿ ಒಂದು ತರಕಾರಿ ಕತ್ತರಿಸ್ತೀನಿ ಅಂತ ಅಂದುಕೊಳ್ಳಿ. ನಾರ್ಮಲ್ ಆಗಿ CCTV ಇದನ್ನು ದೂರದಿಂದ ನೋಡುತ್ತೆ. ಆದರೆ ಈ ಹೆಡ್ ಬ್ಯಾಗ್ ಕ್ಯಾಮ್ರಾ ನಮ್ಮ ಕಣ್ಣುಗಳು ಏನು ನೋಡುತ್ತದೆಯೋ ಅದನ್ನು ನೇರವಾಗಿ ರೆಕಾರ್ಡ್ ಮಾಡುತ್ತೆ. ನನ್ನ ಕೈ ಬೆರಳುಗಳು ಹೇಗೆ ಕತ್ತರಿಸುತ್ತಿದೆ, ಅಂಗೈ ಹೀಗೆ ಚಲಿಸುತ್ತಿದೆ, ಗ್ರಾಹಕರ ಹಣ ಕೊಟ್ಟಾಗ ಬೆರಳುಗಳು ನೋಟುಗಳನ್ನೇ ಹೀಗೆ ಎಣಿಸುತ್ತಿದೆ. ಪ್ರತಿಯೊಂದು ಮೈಕ್ರೋ ಮೂಮೆಂಟನ್ನು ಇದು ಸೆರೆ ಹಿಡಿಯುತ್ತಿದೆ. ಅಂದರೆ ನಿಮ್ಮ ಕಣ್ಣುಗಳೇ ಆ ಕ್ಯಾಮ್ರಾ. ನೀವು ಏನು ಮಾಡ್ತೀರೋ ಯಂತ್ರ ಅದನ್ನೇ ನೋಡಿ ಕಲಿಯುತ್ತೆ. ನಿಮ್ಗೆ ಅನಿಸ್ಬೋದು, ಒಂದು ರೋಬೋಟ್ಗೆ ಇದನ್ನೆಲ್ಲ ಯಾಕೆ ಬೇಕು ಅಂತ. ನೋಡಿ, ಒಂದು ರೋಬೋಟ್ಗೆ ಕಂಪ್ಯೂಟರ್ ಕೋಡಿಂಗ್ ಬರೆಯೋದು ಸುಲಭ. ಆದರೆ ಅದಕ್ಕೆ ಒಂದು ಶರ್ಟನ್ನು ನೀಟಾಗಿ ಮಡಿಚಲು ಕಲಿಸುವುದು ಅಥವಾ ಒಂದು ಮೃದುವಾದ ಟೊಮೆಟೊ ಹಣ್ಣನ್ನು ಇಸಕದ ಹಾಗೆ ಕೈಯಲ್ಲಿ ಎತ್ತಿ ಹಿಡಿಯಲು ಕಲಿಸುವುದು ಪ್ರಪಂಚದ ಅತ್ಯಂತ ಕಷ್ಟವಾದ ಕೆಲಸ. ಮನುಷ್ಯನ ಕೈಗಳು ಮತ್ತು ಕಣ್ಣುಗಳು ಹೇಗೆ ಒಟ್ಟಿಗೆ ಕೆಲಸ ಮಾಡುತ್ತವೆ ಎಂಬ ಕೋಟ್ಯಾಂತರ ಗಂಟೆ ವಿಡಿಯೋ ಡಾಟಾ ಸಿಕ್ಕರೆ ಮಾತ್ರ ಭವಿಷ್ಯದ ಹ್ಯೂಮ್ಯಾನಿಡ್ ರೋಬೋಟ್ಗಳು ತಮ್ಮ ಥರದ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಇಂತಹ ಅಪರೂಪ ಮತ್ತು ಅತ್ಯಂತ ಬೆಲೆ ಬಾಳುವ ಡಾಟಾವನ್ನು ಅಮೆರಿಕ ಅಥವಾ ಯುರೋಪ್ನಲ್ಲಿ ಕಲೆಕ್ಟ್ ಮಾಡಬೇಕಾದರೆ ಗಂಟೆಗೆ ಸಾವಿರಾರು ರೂಪಾಯಿ ಕೊಡಬೇಕಾಗುತ್ತದೆ. ಆದರೆ ನಮ್ಮ ಬೆಂಗಳೂರಿನಲ್ಲಿ ಕೇವಲ ಕೆಲವು ನೂರಾರು ರೂಪಾಯಿಗಳಿಗೆ ಈ ಡಾಟಾ ಸಿಗುತ್ತದೆ. ಆದರೆ ಈ ವ್ಯವಹಾರದ ಹಿಂದೆ ಇರೋ ಅಸಲಿ ಕರಾಳ ಮುಖ ಏನು ಗೊತ್ತಾ? ಅದನ್ನ ತಿಳಿಯೋಣ. ಮೊದಲನೇ ನೋಟಕ್ಕೆ ಇಡೀ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ಅಲ್ವಾ? ಆದರೆ ವ್ಯಾಪಾರಿಗಳು ಎಂದಿನಂತೆ ತಮ್ಮ ಕೆಲಸ ಮಾಡ್ತಾರೆ. ಜೊತೆಗೆ ದಿನಕ್ಕೆ ಒಂದಿಷ್ಟು ಹೆಚ್ಚುವರಿ ಹಣ ಸಿಗುತ್ತೆ. ಆದರೆ
ಆ ಹೊಳೆಯುವ ತಂತ್ರಜ್ಞಾನದ ಪರದೆಯಿಂದ ಸ್ವಲ್ಪ ಪಕ್ಕಕ್ಕೆ ಸರಿಸಿ ನೋಡಿದರೆ ಅದರ ಹಿಂದೆ ಕಾಣಿಸುವ ಬಡತನದ ಲಾಭ ಪಡೆಯುತ್ತಿರುವ ಕಾರ್ಪೊರೇಟ್ ಶೋಷಣೆಯ ಕೈ ಸತ್ಯ. ಯೋಚನೆ ಮಾಡಿ, ಪ್ರಪಂಚದ ಆಧುನಿಕ ರೋಬೋಟ್ಗಳನ್ನು ತಯಾರಿಸಲು ಇವರು ಡಾಟಾ ಬಳಸುತ್ತಿದ್ದಾರೆ. ಆದರೆ ಈ ಕೆಲಸಗಾರರ ಜೊತೆ ಕಂಪನಿ ಮಾಡಿಕೊಂಡಿರುವ ಲಿಖಿತ ಒಪ್ಪಂದ ಎಷ್ಟಿರಬಹುದು? 0. ಹೌದು, ಅಲ್ಲಿ ಯಾವುದೇ ಒಬ್ಬ ವ್ಯಾಪಾರಿ ಹತ್ತಿರವೂ ಯಾವುದೇ ಅಗ್ರಿಮೆಂಟ್ ಪೇಪರ್ ಇಲ್ಲ. ಅವರು ಯಾವುದೇ ಕಾರಣಕ್ಕೂ ಸಹಿ ಹಾಕಿಲ್ಲ. ಕಂಪನಿಯ ಪ್ರತಿನಿಧಿ ಬರ್ತಾರೆ, ಬಾಯಿ ಮಾತಿನಲ್ಲೇ ಪ್ರಾಜೆಕ್ಟ್ ವಿವರಣೆ ನೀಡ್ತಾರೆ, ತಲೆಗೆ ಕ್ಯಾಮ್ರಾ ಸಿಗಿಸ್ತಾರೆ. ನಮ್ಮ ಜನರು ಕೂಡ ತಮಗೆ ಸಿಗುವ ದಿನಕೂಲಿಯನ್ನು ನಂಬಿ ಇದಕ್ಕೆ ಒಪ್ಕೊಳ್ತಾರೆ. ವಾದ ಆಘಾತ ಇಲ್ಲಿದೆ ನೋಡಿ. ಈ ಪ್ರಾಜೆಕ್ಟರ್ ಆರಂಭವಾಗುವಾಗ ಇನ್ಸ್ಟಾವರ್ ಕಂಪನಿ ನಮ್ಮ ಕಾರ್ಮಿಕರಿಗೆ ಕೊಟ್ಟ ಹಣ ಎಷ್ಟು ಗೊತ್ತಾ? ಗಂಟೆಗೆ ಬರೋಬ್ಬರಿ 300 ರೂಪಾಯಿ. ದಿನಕ್ಕೆ 5 ಗಂಟೆ ಕ್ಯಾಮ್ರಾ ಧರಿಸಿದರೆ 1500 ರೂಪಾಯಿ ಕೈಗೆ ಸಿಗುತ್ತಿತ್ತು. ಮಾರುಕಟ್ಟೆಯ ಸಣ್ಣ ವ್ಯಾಪಾರಿಗಳಿಗೆ ಇದು ತುಂಬಾ ದೊಡ್ಡ ಮೊತ್ತ. ಆದರೆ ಕೇವಲ 2 ವಾರ ಕಳೆಯಿತು. ಯಾವುದೇ ಮುನ್ಸೂಚನೆ ಇಲ್ಲದೆ, ಯಾವುದೇ ಮುನ್ಸೂಚನೆ ಮಾಹಿತಿ ನೀಡದೆ ಕಂಪನಿಗಳು ಆ 300 ರೂಪಾಯಿ ಕೂಲಿಯನ್ನು ಕೇವಲ 100 ರೂಪಾಯಿಗೆ ಇಳಿಸಿಬಿಟ್ಟರು. ಅಂದರೆ 1/3 ಭಾಗ ಕಡಿತ. ನಮಗೆ ಇದು ಆಶ್ಚರ್ಯ ಅನಿಸಬಹುದು, ಆದರೆ ಗಿಗ್ ಎಕಾನಮಿ ಅಥವಾ ಇಂಥ ಆ್ಯಪ್ ಆಧಾರಿತ ಕಂಪನಿಗಳು ಬಹಳ ಅತ್ಯಂತ ಹಳೆಯ ಯಂತ್ರ ಇದು. ಮೊದಲು ಸಾಮಾನ್ಯ ಜನರಿಗೆ ಹೆಚ್ಚು ಆಸೆ ತೋರಿಸಿ ತಮ್ಮ ಕಡೆ ಸೆಳೆಯುವುದು. ಒಮ್ಮೆ ಜನ ಸಬ್ಸ್ಕ್ರೈಬ್ ಆಗಿ ಅಭ್ಯಾಸ ಮಾಡಿಕೊಂಡ ಮೇಲೆ ಸದ್ದಿಲ್ಲದೆ ಕೂಲಿಯನ್ನು ಕಡಿಮೆ ಮಾಡುವುದು. ಇದನ್ನೇ ಇವರು ಮಾಡುವುದು. ಅಲ್ಲಿ ಸುಸ್ಮಿತಾ ಅನ್ನೋ ಒಬ್ಬ ಮಹಿಳೆ ಕಾರ್ಮಿಕರಿದ್ದರು. ಅವರು ಹೇಳುವ ಮಾತು ನಾವೆಲ್ಲರೂ ಯೋಚನೆ ಮಾಡುವಂತೆ ಮಾಡುತ್ತದೆ. ಅವರು ಹೇಳ್ತಾರೆ, ನಮಗೆ ಚೆನ್ನಾಗಿ ಗೊತ್ತಿದೆ, ಭವಿಷ್ಯದಲ್ಲಿ ಇದೇ ರೋಬೋಟ್ಗಳು ಬಂದು ನಮ್ಮ ಕೆಲಸವನ್ನು ಕಿತ್ತುಕೊಳ್ಳಬಹುದು. ಆದರೂ ನಾವು ಇವತ್ತು ಈ ಕ್ಯಾಮ್ರಾವನ್ನು ಹಾಕೊಳ್ತೀವಿ, ಯಾಕೆಂದರೆ ಮುಂದಿನ 10 ವರ್ಷಗಳ ನಂತರ ಏನಾಗುತ್ತೆ ಅನ್ನೋದಕ್ಕಿಂತ ಇವತ್ತು ಸಾಯಂಕಾಲ ನಮ್ಮ ಮನೆಗೆ ತರಬೇಕಾದ 1000 ರೂಪಾಯಿ ನನಗೆ ಮುಖ್ಯ ಅಂತಾರೆ. ಇದು ಕೇವಲ ಸುಸ್ಮಿತಾ ಒಬ್ಬಳದೇ ಕಥೆಯಲ್ಲ. ಇವತ್ತಿನ ಹಸಿವು ನಾಳೆ ಭವಿಷ್ಯದ ಮೇಲೆ ಭಯವನ್ನು ಗೆದ್ದು ಬಿಡುತ್ತೆ ಅನ್ನುವುದಕ್ಕೆ ಈ ಮಾರ್ಕೆಟ್ ಜನರ ಅಸಹಾಯಕತೆಯೇ ಸಾಕ್ಷಿ. ತಮಗೆ ಸಿಗುವ ಇವತ್ತಿನ ಒಂದು ದಿನದ ಅನ್ನಕ್ಕಾಗಿ ನಮ್ಮ ಜನ ಭವಿಷ್ಯದಲ್ಲಿ ತಮಗಾಗುವ ಕಂಟಕವನ್ನು ತಂತ್ರಜ್ಞಾನಕ್ಕೆ ತಮ್ಮದೇ ಆದ ಕೈಯಲ್ಲಿ ಶಕ್ತಿ ತುಂಬುತ್ತಿದ್ದಾರೆ. ಆದರೆ ಈ ಕರಾಳ ಜಾಲ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. ಇದರ ಬೇರುಗಳು ಇಡೀ ದೇಶಾದ್ಯಂತ ಹರಡುತ್ತಿವೆ. ಹೌದು, ಇದೆಲ್ಲ ಕೇವಲ ಬೆಂಗಳೂರಿನ ನ್ಯೂ ತಗರಪೇಟೆ ಮಾರುಕಟ್ಟೆಯಲ್ಲಿ ಮಾತ್ರ ನಡೆಯುತ್ತಿರುವ ಒಂದು ಸಣ್ಣ ಪ್ರಯೋಗ ಇರಬಹುದು ಅಂತ. ಆದರೆ ಇಲ್ಲ, ನಾವು ಕ್ಯಾಮ್ರಾ ಕಣ್ಣುಗಳನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿ ನೋಡಿದರೆ ಇದರ ಅಸಲಿ ಜಾಲ ಇಡೀ ದೇಶಾದ್ಯಂತ ಹರಡಿಕೊಂಡಂತೆ ಕಾಣುತ್ತದೆ. ಇದು ಇನ್ಸ್ಟಾ ಕಂಪನಿ ಕಳೆದ 3 ತಿಂಗಳುಗಳಿಂದ ಭಾರತದ ಬೇರೆ ಬೇರೆ ಪ್ರಮುಖ ನಗರಗಳಲ್ಲೂ ಅತ್ಯಂತ ಸದ್ದಿಲ್ಲದೆ ಈ ರೀತಿ ವಿಡಿಯೋ ಡಾಟಾವನ್ನು ಕಲೆಕ್ಟ್ ಮಾಡ್ತಾ ಬಂದಿದೆ. ಆದರೆ ಶಾಕಿಂಗ್ ವಿಷಯ ಅದಲ್ಲ. ಇವರ ತರಹದೇ ಬೇರೆ ಬೇರೆ ಕಂಪನಿಗಳು ಭಾರತ ಮೂಲೆ ಮೂಲೆಯಲ್ಲೂ ನಮ್ಮ ದೇಶದ ಕಾರ್ಮಿಕರ ಮೇಲೆ ಕಣ್ಣಿಟ್ಟಿವೆ. ಕೆಲವು ವರದಿ ಪ್ರಕಾರ ಉತ್ತರ ಭಾರತದ ಹರಿಯಾಣ ಮತ್ತು ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರದ ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಲ್ಲಿ ಇಂಥದೇ ದೃಶ್ಯಗಳು ಕಂಡು ಬಂದಿದೆ. ಅಲ್ಲಿ ದಿನವಿಡೀ ಬಟ್ಟೆ ಹೊಲಿಯುವುದು, ಕತ್ತರಿಸುವ ಬಡ ಮಹಿಳೆ ಕಾರ್ಮಿಕರ ತಲೆಯ ಮೇಲೆ ಇದೇ ರೀತಿ ಕ್ಯಾಮ್ರಾ ಸಿಕ್ಕಿಸಿಕೊಂಡಿದ್ದಾರೆ. ಅಲ್ಲಿ ಕೆಲಸ ಮಾಡುವುದು ಎಕೋ ಲ್ಯಾಬ್ ಡಾಟಾ AI ಎನ್ನುವ ಮತ್ತೊಂದು ಸ್ಮಾರ್ಟ್ ಆ್ಯಪ್. ಈ ಕಂಪನಿ ತನ್ನನ್ನು ತಾನು ಏನಂತ ಕರ್ಕೊಳ್ತಾ ಇದೆ ಗೊತ್ತಾ? ಭಾರತದ ಅತಿ ದೊಡ್ಡ ವರ್ಲ್ಡ್ ಫರ್ಮಸ್ POV ಡಾಟಾ ಅಗ್ರಿಗೇಟರ್ ಅಂತ. ಯೋಚನೆ ಮಾಡಿ, ಬಟ್ಟೆ ಮಡಚುವುದು, ಸೂಜಿ ದಾರ ಪೋಣಿಸುವುದು, ಜಿಪ್ ಹಾಕುವುದು ಇವೆಲ್ಲ ಮನುಷ್ಯರಿಗೆ ತುಂಬ ಸರಳವಾದ ಕೆಲಸ. ಆದರೆ ಯಂತ್ರಗಳಿಗೆ ಇವು ಜಗತ್ತಿನ ಅತಿ ಕಷ್ಟದ ಮೈಕ್ರೋ ಮೂಮೆಂಟ್ಸ್. ಇದಕ್ಕಾಗಿಯೇ ನಮ್ಮ ದೇಶದ ಬಡ ಕಾರ್ಮಿಕರ ಅಗಶ್ರಮವನ್ನು ಬಳಸಿ ಅವರು ಇಡೀ ದಿನ ಕೌಶಲ್ಯವನ್ನು ಈ ಕೃತಕ ಬುದ್ಧಿವಂತಿಕೆಯ ಕಂಪನಿಗಳು ಕೇವಲ ಕೆಲವು 100 ರೂಪಾಯಿಗಳಿಗಾಗಿ ಇಡೀ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕರಗತ ಮಾಡಿಕೊಳ್ತಾ ಇದ್ದಾವೆ. ಬೆಂಗಳೂರಿನ ನ್ಯೂ ತಗರಪೇಟೆ ಮಾರುಕಟ್ಟೆಯಿಂದ ಹಿಡಿದು ಹರಿಯಾಣದ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳ ತನಕ ನಡೆಯುತ್ತಿರುವ ಇಡೀ ಪ್ರಕ್ರಿಯೆ ಕೇವಲ ಒಂದು ಪ್ರಯೋಗವಲ್ಲ. ಇದು ಜಗತ್ತಿನ AI ತಂತ್ರಜ್ಞಾನದ ಇತಿಹಾಸದಲ್ಲಿ ನಡೆಯುತ್ತಿರುವ ಅತಿ ದೊಡ್ಡ ಶಿಫ್ಟ್. ಯಂತ್ರಗಳಿಗೆ ಮನುಷ್ಯನ ಜ್ಞಾನ, ಮನುಷ್ಯನ ಕೈಚಳಕ ಮತ್ತು ತೀರ್ಪುಗಳ ಅಗತ್ಯವಿದೆ. ಅದಕ್ಕಾಗಿ ಇವತ್ತು ಕೋಟ್ಯಾಂತರ ಗಂಟೆಗಳ ಕಾಲ ಡಾಟಾವನ್ನು ಕಲೆಕ್ಟ್ ಮಾಡಲಾಗುತ್ತದೆ. ಆದರೆ ಈ ಕಂಪನಿಗಳಿಗೆ ಇಡೀ ಪ್ರಪಂಚದಲ್ಲಿ ಭಾರತವೇ ಏಕೆ ಬೇಕು ಗೊತ್ತಾ? ಏಕೆಂದರೆ ನಮ್ಮ ದೇಶದಲ್ಲಿ ಶ್ರಮ ತುಂಬ ಅಗ್ಗವಾಗಿದೆ, ಜನಸಂಖ್ಯೆ ಹೆಚ್ಚಾಗಿದೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ತಂತ್ರಜ್ಞಾನ ದುರುಪಯೋಗ ತಡೆಯುವ ಕಟ್ಟುನಿಟ್ಟಾದ ಕಾನೂನು
ಇನ್ನು ಸಂಪೂರ್ಣವಾಗಿ ಜಾರಿಗೆ ಬಂದಿಲ್ಲ. ನಮ್ಮ ಸುತ್ತಮುತ್ತಲೂ ಇಂಥದೊಂದು ವ್ಯವಸ್ಥೆ ನಿರ್ಮಾಣವಾಗುತ್ತದೆ ಅನ್ನೋ ಒಂದು ಸಣ್ಣ ಅರಿವು ಇಲ್ಲದೆ ಲಕ್ಷಾಂತರ ಮುಗ್ಧ ಜನರು ಇಲ್ಲಿದ್ದಾರೆ. ಈ ಕಂಪನಿಗಳು ಹೇಳಬಹುದು, ನಾವು ಕಾನೂನಿನ ಪ್ರಕಾರವೇ ಈ ಡಾಟಾ ಕಲೆಕ್ಟ್ ಮಾಡ್ತಾ ಇದೀವಿ, ಜನರಿಗೆ ಇಷ್ಟವಿಲ್ಲದಿದ್ದರೆ ಅವ್ರಿಗೆ ಕೆಲಸ ಬಿಟ್ಟು ಹೋಗಬಹುದು ಅಂತ. ಆದರೆ ನಿಜವಾದ ಪ್ರಶ್ನೆ ಅದಲ್ಲ. ಇವತ್ತು ಜಗತ್ತಿನ ಆಧುನಿಕ ರೋಬೋಟ್ಗಳು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ನಮ್ಮ ದೇಶದ ಬಡ ಮತ್ತು ಮಧ್ಯಮ ವರ್ಗದ ಕಾರ್ಮಿಕರ ದಿನನಿತ್ಯ ಶ್ರಮದ ಮೇಲೆ, ಅವರ ಕೌಶಲ್ಯದ ಮೇಲೆ ಬಿಲ್ಡ್ ಆಗ್ತಾ ಇದ್ದಾವೆ. ಕೇವಲ ನೂರಾರು ರೂಪಾಯಿ ಇವತ್ತಿನ ಹೊಟ್ಟೆಪಿಡಿಗಾಗಿ ನಮ್ಮ ಜನ ಭವಿಷ್ಯದಲ್ಲಿ ತಮಗೆ ಕಂಟಕವಾಗುತ್ತಿರುವ ಯಂತ್ರಗಳಿಗೆ ತಮ್ಮದೇ ಕೈಯಾರೆ ಬುದ್ಧಿ ಕಲಿಸ್ತಾ ಇದ್ದಾರೆ. ಹಾಗಾದರೆ ಭವಿಷ್ಯದಲ್ಲಿ ಏನಾಗಬಹುದು? ಈ ರೋಬೋಟ್ಗಳು ನಿಜವಾಗಿಯೂ ನಮ್ಮ ಜನರ ಕೆಲಸವನ್ನು ಕಿತ್ತುಕೊಳ್ಳುತ್ತಾ ಅವರನ್ನು ನಿರುದ್ಯೋಗಿಗಳನ್ನಾಗಿ ಮಾಡುತ್ತಾ, ಅಥವಾ ಇದು ತಂತ್ರಜ್ಞಾನದ ಅನಿವಾರ್ಯವಾಗಿ ಬೆಳ್ತಾ ಇದೆಯಾ? ಈ AI ತಂತ್ರಜ್ಞಾನದಿಂದ ನಿಜವಾಗಿಯೂ ಲಾಭ ಯಾರಿಗಾಗ್ತಾ ಇದೆ? ಅದನ್ನು ಬಿಲ್ಡ್ ಮಾಡ್ತಾ ಇರೋರ್ಗ, ಅಥವಾ ಇವತ್ತು ಅದಕ್ಕೆ ತರಬೇತಿ ನೀಡಿ ನಾಳೆ ಇತಿಹಾಸ ಪುಟದಲ್ಲಿ ಸೇರುವ ನಮ್ಮ ಮುಗ್ಧ ಕಾರ್ಮಿಕರಿಗ? ಯೋಚನೆ ಮಾಡಿ. ನಿಮ್ಮ ಅನಿಸಿಕೆ ಏನಿದ್ದರೂ ಈ ಕೆಳಗಿನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಅಷ್ಟು ಜನರಿಗೆ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್.